ಎಲ್ರೂ ನಮಸ್ಕಾರ. ನಾನು ಇವತ್ತೊಂದು ಟಿಪ್ ಕೊಡ್ತೀನಿ, ಎಸ್ಪೆಷಲಿ ವಿದ್ಯಾರ್ಥಿಗಳಿಗೆ. ನಾಳೆ ಎಕ್ಸಾಮ್ ಇದೆ ಅಂದ ತಕ್ಷಣ ಅವ್ರಿಗೆ ಅನಿಸುತ್ತೆ, ಇಲ್ಲ ಭಯ ಆಗಿದೆ, ಈ ಸಲ ಬರೆಯೋದಿಲ್ಲ, ನೆಕ್ಸ್ಟ್ ಟೈಮ್ ಬರೀತೀನಿ. ಕಾಂಪಿಟೇಟಿವ್ ಎಕ್ಸಾಮ್ ಇದ್ದು ಕೂಡ ಇಲ್ಲ, ಈ ಸಲ ಬೇಡ, ನೆಕ್ಸ್ಟ್ ಇಯರ್ ಎಕ್ಸಾಮ್ ತೊಗೊಳ್ಳೋಣ ಅಂದ್ಕೊಂಡು ಒಂದು ವರ್ಷ ಹಾಳು ಮಾಡ್ತಾರೆ. ಪ್ರಿಪೇರ್ ಆಗಿರ್ತಾರೆ. ಯಾವಾಗಲೂ ಕೂಡ ನಾವು ಮಾಡಿರೋ ಪ್ರಿಪ್ರೇಷನ್ನು ಫುಲ್ ಚೆನ್ನಾಗಿದೆ ಅಂತ ನಮ್ಗೆ ಅನ್ಸೋದಿಲ್ಲ. ಯಾವಾಗಲೂ ಸ್ವಲ್ಪ ಶಾರ್ಟ್ ಇದ್ದೇ ಇರ್ತೀವಿ. ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ಗೂ ಕೂಡ ಅನಿಸುತ್ತೆ, ನನಗೆ ಪಾಸ್ ಆಗ್ತಾನೆ, ಫೇಲ್ ಆಗ್ತಾನೆ ಅಂದ್ಕೊಂಡಿರ್ತಾನೆ, ಬಟ್ ಫಸ್ಟ್ ರ್ಯಾಂಕ್ ಬರ್ತಾನೆ. ಆದ್ದರಿಂದ ಯಾವಾಗಲೂ ನೀವು ಹಿಂದೆ ಸರಿಬೇಡಿ, ಹೋಗಿ ಎಕ್ಸಾಮ್ ಬರೀರಿ. ಆ್ಯಂಡ್ ಖಂಡಿತ ನೀವು ಪಾಸ್ ಆಗ್ತೀರಾ. ಒಂದು ಸಲ ನೀವು ಒಳ್ಳೆ ಗುರಿನೂ ಮುಡ್ತೀರಿ ನೀವು ಅಂದ್ಕೊಂಡಂಗೆ. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನೀವು ಫಸ್ಟ್ ರ್ಯಾಂಕು ಬರ್ತೀರಾ. ಇದು ನಾನೇ ಎಷ್ಟೊಂದು ಸಲ ಫೇಸ್ ಮಾಡಿದ್ದೀನಿ. ಸೊ ಮುಂದೋಗಿ ಎಕ್ಸಾಮ್ ಬರೀಬೇಕು, ಫೇಸ್ ಮಾಡಬೇಕು, ನೀವು ಖಂಡಿತ ಜಯ ಗಳಿಸ್ತೀರಾ. ಆದರೆ ಭಯಪಟ್ಟು ಹಿಂಸರಿದ್ರೆ ನೀವು ಅದನ್ನು ಅಟೆಂಪ್ಟ್ ಮಾಡ್ದಂಗೂ ಆಗೋದಿಲ್ಲ. ಅಟೆಂಪ್ಟ್ ಮಾಡಿ, ಪ್ರಯತ್ನ ಮಾಡಿ. ಎಷ್ಟೊಂದು ಸಲ ಜೀವನದಲ್ಲಿ ಇಂಥ ಎಷ್ಟೊಂದು ಸಮಸ್ಯೆಗಳು ಬರ್ತವೆ, ಎಷ್ಟೊಂದು ಸಿಚುವೇಶನ್ಸ್ ಬರ್ತವೆ. ಇಲ್ಲಪ್ಪ ಸಾಕು, ನನಗೆ ಆಗೋದಿಲ್ಲ ಅಂತ ಬಿಡಬೇಕು ಅಂತ ಅನಿಸುತ್ತೆ. ಬಟ್ ಅದೇ ಸಮಯದಲ್ಲಿ ನೀವು ಪ್ರಯತ್ನ ಮಾಡಿ ಯಶಸ್ಸು ಆಗ್ತೀರ. 90% ಆಫ್ ದ ಟೈಮ್ಸ್ ನೀವು ಪ್ರಿಪೇರ್ಡ್ ಇರ್ತೀರ, ಅದಕ್ಕೆ ಯಶಸ್ಸು ನಿಮ್ದಾಗ್ತದೆ. ಬಟ್ ನಿಮ್ಮ ಒಳಗಿನ ಭಯ, ವಾಪಸ್ ಕಂಫರ್ಟ್ ಝೋನಿಗೆ ಹೋಗ್ಬಿಡ್ಬೇಕು ಅನಿಸುತ್ತೆ. ಆದ್ದರಿಂದ ನಿಮಗೆ ಭಯ ಆಗ್ತಾ ಇದ್ದರೆ ಅದು ಭಯನೇ ನಿಮ್ಮನ್ನು ಮುಂದೆ ತಳ್ಳುತ್ತೆ. ಯಾವಾಗ ಒಂದು ರಾಕೆಟು ಮೇಲೆ ಹೋಗುತ್ತಲ್ಲ, ಕೆಳಗಡೆ ಬೆಂಕಿ ಹಚ್ಚಿದಾಗ ಮಾತ್ರ ಮೇಲೆ ಹೋಗುತ್ತೆ. ಸುಮ್ಮನೆ ಬೆಂಕಿ ಹತ್ತಿಲ್ಲ ಅಂದರೆ ಸುಮ್ಮನೆ ಕೂತ್ಕೊಂಡಿರುತ್ತೆ, ಮೇಲೆ ಹೋಗೋದಿಲ್ಲ, ಗುರಿ ತಲುಪೋದಿಲ್ಲ. ಅದೇ ಥರ ನೀವು ಇವತ್ತೊಂದು ಉದ್ವೇಗದಲ್ಲಿದ್ದೀರಾ, ಒಂದು ಟೆನ್ಷನ್ಲಿದ್ದೀರಾ ಅಂದರೆ ಯಾವುದೋ ಒಂದು ಬೆಳವಣಿಗೆಗೆ ಹೋಗ್ತಾ ಇದ್ದೀರಾ. ಬೆಳವಣಿಗೆ ಕಡೆ ಹೋಗಿ ನಿಲ್ಲಬೇಡಿ. ಓಕೆ, ಅದರಿಂದ ನೀವು ಬೆಳವಣಿಗೆ ಆಗ್ತೀರಾ ಖಂಡಿತ.